ಯುವತಿ ಮೇಲೆ ಗಾಂಜಾ ಗ್ಯಾಂಗ್ ದೌರ್ಜನ್ಯ. ಪಬ್ಲಿಕ್ ಟಿವಿ ವರದಿ ಬಳಿಕ ಪೊಲೀಸರ ಬೇಟೆ. ಗಾಂಜಾ ನಶೆಯಲ್ಲಿದ್ದ 5 ಕಾಮಕರ ಅರೆಸ್ಟ್. ಹೌದು, ಹಾಡ ಹಗಲಲ್ಲೇ ಮೊನ್ನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೈಲಸಂದ್ರ ಬಳಿ ರೇಣುಕಾ ಯಲ್ಲಮ್ಮ ಬಡಾವಣೆಯಲ್ಲಿ ಯುವತಿ ಮೇಲೆ ಗಾಂಜಾ ನಶೆಯಲ್ಲಿದ್ದ ಕಿಡಿಗೇಡಿಗಳು ಲೈಂಗಿಕ ದೌರ್ಜನ್ಯಕ್ಕೆ ಮುಂದಾಗಿದ್ದರು. ಇದಕ್ಕೆ ಪ್ರತಿರೋಧ ಒಡ್ಡಿದ್ದ ಯುವತಿ ಮನೆ ಬಳಿಯೂ ಹೋಗಿ ದಾಂಧಲೆ ನಡೆಸಿದ್ದರು. ಪಬ್ಲಿಕ್ ಟಿವಿ ವರದಿ ಬಳಿಕ ಇದೀಗ ಪೊಲೀಸರು ಬೇಟೆಯಾಡಿದ್ದಾರೆ. ಘಟನೆ ನಡೆದ 24 ಗಂಟೆಯೊಳಗೆ ಗಾಂಜಾ ಮತ್ತಿನಲ್ಲಿದ್ದ 5 ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ್ದಾರೆ. ಪೊಲೀಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಮೀಡಿಯಾ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ನ್ಯಾಯ ಸಿಕ್ಕಿದೆ ನನಗೆ. ಇವಾಗ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಜೈಲಲ್ಲಿ ಶಿಕ್ಷೆ ಕೊಡ್ಬೇಕು ಸರ್. ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೋ ಕೊಡಬೇಕು. ಅದು ಕಾನೂನು ಪ್ರಕಾರ ಏನಿದೆಯೋ ಅದು ಕೊಡಕ್ಕೆ ಹೇಳಿ ಸರ್. ಈ ರೀತಿ ಯಾವುದು ಹೆಣ್ಮಕ್ಳಿಗೆ ಈ ಥರ ನಂತರ ಆಗಿರೋ ಥರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗಬಾರ್ದು ಸರ್. ಈ ಥರ ಆ ಕ್ಷಣಕ್ಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಏನು ಅನಿಸ್ತು ನಿಮಗೆ? ನನಗೆ ಭಯ ಅನಿಸುತ್ತೆ ಸರ್. ತುಂಬ ಭಯ ಆಯಿತು. ಮತ್ತು ನಾನು ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲಿ ನನಗೆ ಮೂಗಿಗೆ ಹೊಡೆದ್ಬಿಟ್ನಲ್ಲ, ಅದು ಮೈಂಡು ಒಂಥರ ಆಗಿಬಿಡ್ತು. ನನಗೆ ಏನು ಮಾಡಬೇಕು ಅಂತಲೂ ನನಗೆ ಅರ್ಥ ಆಗ್ತಾ ಇದ್ದಿಲ್ಲ. ಆವಾಗ ಪಬ್ಲಿಕ್ ಬಂದು ಸಪೋರ್ಟ್ ಮಾಡ್ತು ನನಗೆ. ಏನು ಬೆದರಿಕೆ ಯಾರೂ ಮಾಡಿಲ್ಲ. ಪೊಲೀಸ್ ಅವ್ರು ಬಂದರು, ಮನೆ ಹತ್ರ ನೈಟೆಲ್ಲ ಇದ್ದರು ಸರ್. ತುಂಬ ಸೆಕ್ಯೂರಿಟಿ ಆಗಿದ್ದರು, ತುಂಬ ಕೇರ್ ಮಾಡಿದ್ರು ಪೊಲೀಸವರು ಕೂಡ. ಬಂಧಿತ ಆರೋಪಿಗಳೆಲ್ಲರೂ ಸ್ಥಳೀಯರೇ. ಗಾಂಜಾ ಮತ್ತಿನಲ್ಲಿ ಪುಂಡಾಟಿಕೆ. ಇನ್ನು ಸಿಸಿಟಿವಿ ಆಧರಿಸಿ ಬನ್ನೇರುಘಟ್ಟ ಪೊಲೀಸರು 5ರನ್ನು ವಶಕ್ಕೆ ಪಡೆದಿದ್ದಾರೆ. ಬಂಧಿತರೆಲ್ಲರೂ ಸ್ಥಳೀಯರೇ ಆಗಿದ್ದಾರೆ. ಗಾಂಜಾ ಮತ್ತಿನಲ್ಲಿ ಮಹಿಳೆಯನ್ನು ಚುಡಾಯಿಸಿ ಆಕೆಯ ಮೈ ಕೈ ಮುಟ್ಟಿದ್ದಾರೆ, ಎಳೆದಾಡಿದ್ದಾರೆ. ಘಟನೆ ಬಳಿಕ ಸಿಸಿಟಿವಿ ಆಧರಿಸಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಅದೇ ಲೇಔಟಿನ 24 ವರ್ಷದ ಜಾನ್ ರಿಚರ್ಡ್ ಹಾಗೂ ಬೇಗೂರು ನಿವಾಸಿ 22 ವರ್ಷದ ಪುನೀತ್, 20 ವರ್ಷದ ಅನುಷ್ ಮದನ್, 50 ವರ್ಷದ ಕಾಣಿಕ್ಯ ಸ್ವಾಮಿ, 19 ವರ್ಷದ ವಿಟಸಂದ್ರ ನಿವಾಸಿ ಅರುಣ್ ಎಂಬುವವರನ್ನು ಬಂಧಿಸಿದ್ದಾರೆ. ನಿನ್ನೆ ನಾವು ಬೆಳಿಗ್ಗೆ 11 ಗಂಟೆಗೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಅದ್ರ ಬಗ್ಗೆ ತನಿಖೆಯನ್ನು ನಾವು ಕಂಟಿನ್ಯೂ ಮಾಡಿದ್ವಿ. ಅದೇ ರೀತಿ ಅದರೊಳಗೆ ಇರುವಂಥ ಯಾರು 5 ಜನ ಇದ್ದರು, ಅದರೊಳಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ನಿನ್ನೆ ರಾತ್ರಿಯಿಂದ ನಮ್ಮ ತಂಡ ಒಂದು ಕಂಟಿನ್ಯೂಸ್ ಆಗಿ ಅದು ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆ ವಿ ಹ್ಯಾವ್ ಸೆಕ್ಯೂರ್ಡ್ ದೆಮ್. ಅವ್ರಿಗೆ ಅರೆಸ್ಟ್ ಕೂಡ ನಾವು ಮಾಡಿದ್ದೀವಿ. 5 ಜನ ಈಗ ಇದ್ದಾರೆ. ಅವರು ನಾವು ಅರೆಸ್ಟ್ ಮಾಡಿರೋದ್ರಲ್ಲಿ 5 ಜನ ಇದ್ದರು. ಅಲ್ಲಿ ತಾವೆಲ್ಲ ನೋಡಿರ್ಬೋದು, ಆ ವಿಡಿಯೋದಲ್ಲಿ ಕೂಡ ಒಂದು 5 ಜನ ಇದ್ದರು. ಆ 5 ಜನರಿಗೂ ಕೂಡ ನಾವು ಸೆಕ್ಯೂರ್ ಮಾಡಿದ್ದಾಗಿದೆ. ಆ ಪ್ರಕಾರ ಅವ್ರದ್ದು ಏನು ಪಾತ್ರ ಅದೇನಿದೆ ಮುಂದೆ ತನಿಖೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಗಾಂಜಾ ಗ್ಯಾಂಗ್ನಿಂದ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಬನ್ನರ್ಘಟ್ಟ ಪೊಲೀಸರಿಂದ 5 ಜನ ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು. ಬಂಧಿತ ಆರೋಪಿಗಳಿಗೆಲ್ಲರೂ ಕೂಡ ಸ್ಥಳೀಯರಾಗಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಾನ್ ರಿಚರ್ಡ್, ಪುನೀತ್ ಸೇರಿದಂತೆ ಒಟ್ಟು 5 ಜನರನ್ನು ಬಂಧಿಸಿರುವಂಥ ಬನ್ನರ್ಘಟ್ಟ ಪೊಲೀಸರು ಬಂಧಿತರನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಿರುವಂಥದ್ದು. ಗಾಂಜಾ ಮತ್ನಲ್ಲಿ ಈ ಕೃತ್ಯ ಎಸಗಿರೋದು ಪ್ರಾಥಮಿಕ ತನಿಖೆ ವೇಳೆ ಬಹಿರಂಗವಾಗಿರುವಂಥದ್ದು. ರಾಜ್ಯದಲ್ಲಿ ಭಯಾನಕ ಸ್ಥಿತಿ ಎಂದ ಬಿಜೆಪಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಪರಂ. ಇನ್ನು ಮಹಿಳೆ ಮೇಲಿನ ದೌರ್ಜನ್ಯಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಅಪರಾಧದ ಒಂದು ಘಟನೆಯಲ್ಲ, ಸಿದ್ದರಾಮಯ್ಯನವರ ಆಡಳಿತದಲ್ಲಿ ರಾಜ್ಯದ ಜನತೆಯ ಭಯಾನಕ ಪರಿಸ್ಥಿತಿಯ ವಾಸ್ತವ ರೂಪ. ರಾಜ್ಯದ ಮಹಿಳೆಯರಿಗೆ ರಕ್ಷಣೆ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಇದರಿಂದ ಅಪರಾಧಿಗಳು ಸಮಾಜದಲ್ಲಿ ಮುಕ್ತವಾಗಿ ತಿರುಗಾಡುತ್ತಾರೆ. ಬಲಿಪಶುಗಳಿಗೆ ಮಾತ್ರ ಶಿಕ್ಷೆಯಾಗುತ್ತದೆ. ಈ ನಾಚಿಕೆ ಇಲ್ಲದ ಸರ್ಕಾರದಲ್ಲಿ ಪೊಲೀಸರು ಬೆನ್ನುಮೂಳೆ ಇಲ್ಲದವರಂತಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನೊಂದೆಡೆ ಗೃಹ ಸಚಿವ ಪರಮೇಶ್ವರ್ ಇಂತಹ ಘಟನೆಗಳನ್ನು ಲಘುವಾಗಿ ಪರಿಗಣಿಸುವುದಿಲ್ಲ, ಕೂಡಲೇ ಕ್ರಮ ಕೈಗೊಳ್ಳುವ ಕೆಲಸವಾಗಿದೆ ಎಂದಿದ್ದಾರೆ. ಘಟನೆಗಳು ನಡೆದಾಗ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ FIR ಮಾಡ್ತಾರೆ, ಕರ್ಕೊಂಡು ಬಂದು ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ. ಅದನ್ನು ಮಾಡೇ ಮಾಡ್ತಾರೆ. ಈಗ ಅರೆಸ್ಟ್ ಆಗಿದ್ಮೇಲೆ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಹಾಗಾಗಿ ಇಂಥ ಘಟನೆಗಳಾದಾಗ ಅದನ್ನು ಯಾವುದನ್ನು ನಾವು ಲಘುವಾಗಿ ತಗೊಳಕ್ಕೆ ಹೋಗಲ್ಲ. ಯಾಕೆಂದರೆ ಇವೆಲ್ಲ ಸಮಾಜದಲ್ಲಿ ಆಗುವಾಗ ನಾವು ಅಂತ ಬಹಳ ಗಂಭೀರವಾಗಿ ತಗೊಳ್ತೀವಿ ಇಂಥ ಘಟನೆಗಳನ್ನ. ಇನ್ನು ಪೊಲೀಸರು ಯುವತಿಯ ದೂರಿನ ಜೊತೆಗೆ ಯುವತಿಗೆ ಸಹಾಯ ಮಾಡಲು ಬಂದ ವ್ಯಕ್ತಿಯ ಮೇಲೂ ಸಹ ಕೌಂಟರ್ ಕೇಸ್ ದಾಖಲಿಸಿದ್ದು ತನಿಖೆ ನಡೆಯುತ್ತಿದೆ. ಬನ್ನೇರುಘಟ್ಟದಲ್ಲಿ ಗಾಂಜಾ ಗ್ಯಾಂಗ್ ಪುಂಡಾಟಿಕೆಯಿಂದ ಜನ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ಇನ್ನಾದರೂ ಸರ್ಕಾರ ಇಂತಹ ಘಟನೆಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕಿದೆ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್.